ರೆಡಿ ಆಯ್ತು. ಫ್ರೆಂಡು, ಇವತ್ ಮನೆಗೆ ಬರೋ ಗೆಸ್ಟ್ ನಾನ್ ಮಾಡೋ ಅಡ್ಗೆನ ತಿಂದು ಸೂಪರ್ ಆಗಿದೆ ಅಂತ ಹೊಗಳ್ಬೇಕು. ಆ ರೀತಿ ಆಶೀರ್ವಾದ ಮಾಡು. ಯಾರ ಫ್ರೆಂಡು? ಅವ್ರೆ. ನನಗ್ ಒಳ್ಳೇದಾಗ್ಲಿ ಅಂತ ನೀವು ಕೈ ಮುಕ್ಕೊಳ್ಳಿ. ಹಲೋ, ಏನ್ ನಿದ್ದೆ ಮಾಡ್ತಿದ್ದೀರಾ? ಇಲ್ಲ, ನೀವೇ ಬೇಡ್ಕೊಳ್ಳಿ ಅಂತ ಹೇಳಿದ್ರಲ್ಲ, ಅದಕ್ಕೆ ದೇವ್ರ ಹತ್ರ ಸ್ವಲ್ಪ ಜಾಸ್ತಿನೇ ಬೇಡ್ಕೊತಾ ಇದ್ದೆ. ಬೇಡ್ಕೊಳ್ಳಿ ರೀ. ಹೆಲ್ಪ್ ಮಾಡ್ತೀನಿ ಅಂತ ಅಲ್ಲೇ ನಿಂತಿದ್ದೀರಲ್ಲ, ಬನ್ನಿ. ನಾನಾ? ಹಾ, ನೀವೇ. ಓಕೆ, ಹೇಳಿ, ಏನ್ ಹೆಲ್ಪ್ ಮಾಡ್ಬೇಕು? ರೀ, ಫಸ್ಟ್ ನೆಟ್ಟು ಕುತ್ಕೊಳ್ಳಿ. ಅಯ್ಯೋ, ಕುತ್ಕೊಳ್ರಿ. ತಗೊಳ್ರಿ, ಕಟ್ ಮಾಡಿ. ನಾನಾ? ನೀವೇ. ಅಯ್ಯೋ, ಏನ್ರಿ ಮಾಡ್ತಿದ್ದೀರಾ? ಈರುಳ್ಳಿ ಕಟ್ ಮಾಡ್ತಾ ಇದ್ದೀನಿ. ನೀವು ಸಿಪ್ಪೆ ಸಮೇತನ ತಿನ್ನೋದು? ಸಿಪ್ಪೆ ತೆಗಿಬೇಕಾ? ಅಯ್ಯೋ, ಇದು ಗೊತ್ತಿಲ್ವಾ? ನಿಮ್ಮನ್ ಕಟ್ಕೊಂಡು ಇವತ್ತು ಅಡ್ಗೆ ಮಾಡ್ದಾಗೆ. ಯಾಕ್ರಿ ಹಾಗೆ ಹೇಳ್ತಿದ್ದೀರಾ? ಮತ್ತಿನ್ನೇನು, ಸ್ಟೇರಿಂಗ್ ಇಟ್ಕೊಂಡು ಆರ್ ನೋಡ್ದಂಗೆಲ್ಲ ಅಡ್ಗೆ ಮಾಡೋದು. ಹಲೋ ಹಲೋ ಹಲೋ, ಅಷ್ಟೊಂದೆಲ್ಲ ಅಂಡರ್ ಎಸ್ಟಿಮೇಟ್ ಮಾಡಬೇಡಿ. ಭೀಮಸೇನ, ನಳಮ, ರಾಜರು ಇವರೆಲ್ಲ ಗಂಡಸರು. ಹೆಣ್ಮಕ್ಳಿಗಿಂತನೂ ಸೂಪರ್ ಆಗಿ ಅಡ್ಗೆ ಮಾಡ್ತಿದ್ರು. ಹೌದಾ? ನಮ್ಮೂರಲ್ಲೂ ಅಷ್ಟೇ, ತಿಥಿಗೆ ಗಂಡಸ್ರೆ ಅಡ್ಗೆ ಮಾಡೋದು. ಟೇಸ್ಟ್ ಅಂತೂ ಏನ್ ಸೂಪರ್ ಆಗಿರ್ತಿತ್ತು ಗೊತ್ತಾ? ಬಟ್ ನೀವ್ ಅಲ್ಲಿ ಇಷ್ಟಲಿಲ್ಲ ಬಿಡಿ. ಕೆಲ್ಸ ಮಾಡಿ. ನನ್ ಮುಖ ಏನ್ರಿ ನೋಡ್ತೀರಾ? ಕೆಲ್ಸ ಮಾಡಿ. ಯಾಕ್ರಿ ಹೇಳ್ತಿದ್ದೀರಾ? ನಾನಾ? ಇಲ್ವಲ್ಲ, ಕಣ್ಣಲ್ಲಿ ನೀರ್ ಬರ್ತಿದ್ಯಲ್ಲ. ಈರುಳ್ಳಿ ಕಟ್ ಮಾಡ್ತಿದ್ದೀನಲ್ಲ. ಓ ಹೌದಾ? ಈ ಕಣ್ಣೀರ್ ಬರಲ್ಲ. ಹೌದಾ? ಅಯ್ಯೋ, ಇದು ಗೊತ್ತಿಲ್ವಾ? ಏ ಇಲ್ಲ ಇಲ್ಲ, ನನಗ್ ಗೊತ್ತಿಲ್ದಿರೋದೇನಿದೆ. ಗೊತ್ತು ಗೊತ್ತು. ಅಯ್ಯೋ, ಒಲೆ ಕೆಟ್ಟೋಗಿದೆ. ನಾನ್ ಮಾಡ್ತೀನಿ. ಹಾ. ಏನ್ರಿ, ಬಿಸಿ ಕಾಫಿನ ತಣ್ಣಗ್ ಮಾಡ್ತಿದ್ರಾ? ಇಲ್ಲ, ನಾನ್ ಎದ್ದೇಳ್ರಿ, ನೋಡ್ದೆ. ಅಯ್ಯಯ್ಯೋ, ಟೈಮ್ ಬೇರೆ ಆಗೋಯ್ತು. ಅಡ್ಗೆ ಮಾಡಿಲ್ಲ ಇನ್ನು. ತಗೊಳ್ಳಿ, ಹಿಡ್ಕೊಳ್ಳಿ. ಅಲ್ಲ, ನಿಮ್ಗೆ ಆಕಾಶ ನೋಡಿ ಟೈಮ್ ಹೇಳಕ್ ಬರುತ್ತಾ? ಯಾಕೆ ನಿಮಗ್ ಗೊತ್ತಿಲ್ವಾ? ಏನ್ರಿ ನೀವು, ಏನ್ ಕೇಳಿದ್ರು ಗೊತ್ತಿಲ್ಲ ಗೊತ್ತಿಲ್ಲ ಅಂತೀರಾ? ನಿಮ್ಮಮ್ಮ ಇದೇನಾ ಹೇಳ್ಕೊಟ್ಟಿರೋದು? ಸಾರಿ, ಬಾಯ್ ತಪ್ಪಿ ಹೇಳ್ಬಿಟ್ಟೆ. ಇನ್ನೊಂದ್ಸತಿ ಈಗೆಲ್ಲ ಹೇಳಲ್ಲ. ಕೊಡಿ. Miss Gautami, careful. I'm sorry, ಕೈ. Okay, relax. ಅಲ್ಲ, ನೀವು ಯಾಕೆ ಇಷ್ಟೊಂದು ರಿಸ್ಕ್ ತಗೋತಾ ಇದ್ದೀರಾ? ಕಾಫಿ ಬೇಕು ಅಂತ ಹೇಳಿದ್ರೆ ಕ್ಯಾಬಿನ್ಗೆ ಬರುತ್ತಲ್ಲ. ದಟ್ಸ್ ಫೈನ್ ಸರ್, ನಮ್ಮ ಕೆಲಸನ ನಾವೇ ಮಾಡ್ಕೊಬೇಕಲ್ವಾ? ನೈಸ್. ಎನಿವೇಸ್, ಕೊಡಿ, ನಾನು ಕಾಫಿ ಮಾಡ್ಕೊಡ್ತೀನಿ. ಅಯ್ಯೋ, ಪರವಾಗಿಲ್ಲ ಸರ್. ಮಿಸ್ ಗೌತಮಿ, ನಾನು ಕಾಫಿ ಚೆನ್ನಾಗಿ ಮಾಡ್ತೀನಿ, ಡೋಂಟ್ ವರಿ, ಕೊಡಿ. ಯು ವಾಂಟ್ ಶುಗರ್? No sir, I don't drink normal coffee. I drink black coffee. ಇಂಟ್ರೆಸ್ಟಿಂಗ್. ನಾನು ಕೂಡ ಬ್ಲ್ಯಾಕ್ ಕಾಫಿನ ಕುಡಿಯೋದು. Oh, nice.
ಜಸ್ಟ್ ವೇಟ್ ಅ ಮಿನಿಟ್. Thank you, sir. ನೀವು ಮಾಡಿರೋ ಸಹಾಯ ಮುಂದೆ ಇದೇನಿಲ್ಲ. ನಾನು ನಿಮ್ಗೆ ಥ್ಯಾಂಕ್ ಯು ಹೇಳಬೇಕು. ಮಿಸ್ ಗೌತಮಿ, Yes, sir. ಒಂದು ನಿಮಿಷ. ನಿಮ್ಗೇನಾದರೂ ನನ್ನ ಮೇಲೆ ದ್ವೇಷನಾ? No, sir. ನಾನು ನಿಮ್ಗೆ ಚೆಕ್ ಬರೆದು ಕೊಟ್ಟೆ, ಬೇಡ ಅಂತ ಹೇಳಿದ್ರಿ. ಪ್ರಮೋಷನ್ ಕೊಡ್ತೀನಿ ಅಂತ ಹೇಳಿದೆ, ಬೇಡ ಅಂತ ಹೇಳಿದ್ರಿ. ಫೈನ್, ಅಟ್ಲೀಸ್ಟ್ ಒಂದು ಕಪ್ ಕಾಫಿ. ಕುಡಿದಿದ್ದೀನಲ್ವಾ ಸರ್? ಇದಲ್ಲ, ಐ ಮೀನ್ ನಾನು ನೀವು ಒಟ್ಟಿಗೆ ಹೊರಗಡೆ ಎಲ್ಲಾದರೂ ಕಾಫಿ ಕುಡಿಯೋಕೆ ಹೋಗ್ಬೋದಿತ್ತಲ್ಲ. ಓ, ಐ ಆಮ್ ಸಾರಿ ಸರ್, ತುಂಬಾ ಕೆಲಸ ಇದೆ. ಈಗಿನ್ನೂ ಈ ಆಫೀಸಿಗೆ ಬಂದಿದ್ದೀನಿ, ಸೊ ತಿಳ್ಕೊಳ್ಳೋದು ತುಂಬಾ ಇರತ್ತಲ್ವಾ. ಓಕೆ, ನಾಳೆ ಹೋಗೋಣ. ಟುಮಾರೋ ಐ ಹ್ಯಾವ್ ಮೀಟಿಂಗ್ ಸರ್, ನಿಮ್ಮ ಜೊತೆನೆ. ಸೊ ವರ್ಕಿಂಗ್ ಅವರ್ಸ್ನಲ್ಲಿ ಕಾಫಿ ಕುಡಿಯೋದು ಐ ಥಿಂಕ್ ಬೇಡ ಅನ್ಸುತ್ತೆ. ಐ ಆಮ್ ಎಕ್ಸ್ಟ್ರೀಮ್ಲಿ ಸಾರಿ. ಆಹಾ, ಘಮ ಘಮ ಅಂತಿದೆ. ಹೌದಾ? ಹಾ, ನೀವು ನನ್ನ ಕೈ ರುಚಿ ತಿಂದಿಲ್ಲ ಅಲ್ವಾ? ಇರಿ. ತಗೊಳ್ಳಿ. ಯಾಕೇನಾಯ್ತು? ಏನಿಲ್ಲ ಬಿಡಿ. ಪರವಾಗಿಲ್ಲ, ಹೇಳಿ. ಸ್ವೀಟೇ ಇಲ್ಲ. ಸ್ವೀಟ್ ಇಲ್ವಾ? ಕುಡೀಲಿ. ಚೆನ್ನಾಗೇ ಇದೆ. ಹೌದಾ? ಮತ್ ನಾನ್ ಟೇಸ್ಟ್ ಮಾಡ್ಬೇಕಾದ್ರೆ ಹಾಗೆ ಐತಲ್ಲ. ಈಗ ನೋಡ್ತೀನಿ. ಇವಾಗ ಕರೆಕ್ಟ್ ಆಗಿದೆ. ಚಿಕ್ಕ ವಯಸ್ಸಲ್ಲಿ ನಿಮ್ಗೆ ಪೋಲಿಯೋ ಡ್ರಾಪ್ಸ್ ಹಾಕ್ಸಿದಾರಾ? ಮೋಸ್ಟ್ಲಿ ಹಾಕ್ಸಿರ್ಬೋದೇನೋ. ಹಾಕ್ಸಿದ್ರೇನೋ ಅಲ್ಲ, ಹಾಕೇ ಇಲ್ಲ, ಅದಕ್ಕೆ ನೀವ್ ಹಿಂಗ ಆಡೋದು. ಏನೇ ಇದು? ಮನೆ ಗಾರ್ಡನ್ನ ಹೈವೇ ಡಾಬಾ ಮಾಡಿದ್ಯಲ್ಲ. ಏ ಪ್ರೀತು, ಇವ್ರ ಜೊತೆ ನೀನ್ ಇಲ್ಲೇನೋ ಮಾಡ್ತಿದ್ಯಾ? ಇಲ್ಲ, ಅದು ಅವರು ಅಡ್ಗೆ ಕೆಲಸ ಕರೆಕ್ಟ್ ಆಗಿ ಮಾಡ್ತಿದಾರ ಅಂತ ನೋಡಕ್ ಬಂದೆ. ಇದು ಅಡ್ಗೆ ಕರೆಕ್ಟ್ ಆಗಿದೆ ನೋಡಿ. ಏನೋ ಅದು ಪ್ರೀತು ಗೀತು ಅಂತ? ನಿನ್ನ ಹೆಸರು ಪ್ರೀತುನಾ? ಪ್ರೀತು ಅಂತ ಕೇಳಿಸ್ತಾ ನಿಮ್ಗೆ? ಇಲ್ಲ ಇಲ್ಲ, ಅವರು ಈ ರೀತಿನೂ ಯಾರು ಕೆಲಸ ಮಾಡ್ತಾರ ಅಂತ ಹೇಳ್ತಿದ್ರು. ಅಲ್ಲ ಕಣೋ. ಚೆನ್ನಾಗಿದ್ಯಾ? ಚೆನ್ನಾಗೇನೋ ಇದೆ. ಸರಿ ಸರಿ, ಸುಮ್ಮನೆ ನಿಂತ್ಕೊಂಡು ಟೈಮ್ ವೇಸ್ಟ್ ಮಾಡಬೇಡ. ಬೇಗ ಮಾಡಿರೋದನ್ನೆಲ್ಲ ತಂದು ಟೇಬಲ್ ಮೇಲೆ ಜೋಡಿಸು, ಗೆಸ್ಟ್ ಬರೋ ಟೈಮ್ ಆಯ್ತು. ಹೇ, ಅಲ್ಲ ಕಣೋ, ನಿಂಗೆ ತಲೆಯಲ್ಲಿ ಬುದ್ಧಿಗಿದ್ದಿ ಇದ್ಯಾ? ಮೇಡಮ್ಗೆ ಹೋಗಿ ಪಾಯಸ ತಿನ್ನಿಸ್ತಿದ್ಯಾ? ಹಿಂಗೆ ಮಾಡ್ತಿದ್ರೆ ನಿನ್ ಕೆಲಸ ಕಟ್. ಹೌದಾ? ಸಾರಿ, ಇನ್ನೊಂದ್ಸಲ ಹಾಗೆಲ್ಲ ಮಾಡಲ್ಲ. ಏನಾದ್ರೂ ಮಾಡ್ಕೊ. ಗೌತು, ಬಾಸ್ ಜೊತೆ ಅಷ್ಟೊಂದು ಮಾತಾಡ್ತಾ ಇದ್ದೆ, ಏನಂದ್ರು? ನನ್ನ ಡೇಟ್ ಕರೆದ್ರು. ವಾಟ್? ಸಾರಿ. ಹೋ ಮೈ ಗಾಡ್, ಎಷ್ಟು ಜನ ಹುಡುಗಿರು ಬಾಸ್ ಜೊತೆ ಡೇಟಿಂಗ್ ಹೋಗೋಕೆ ಅಂತ ಸಾಯ್ತಾ ಇದ್ದಾರೆ ಗೊತ್ತಾ? ಬೆಂಗಳೂರಲ್ಲೇ ಮೋಸ್ಟ್ ಎಲಿಜಿಬಲ್ ಬ್ಯಾಚುಲರ್ ಅವರು. ಹೌದು, ಎಲ್ಲಿಗೆ ಹೋಗ್ತಾ ಇದ್ದೀರಾ? ನಾನು ಬರಲ್ಲ ಅಂದೆ. ನಿಜವಾಗ್ಲೂ ನಿಂಗೆ ಸ್ಕ್ರೂ ಎಲ್ಲ ಲೂಸ್ ಆಗಿದೆ ಕಣೆ. ನನ್ನನ್ನೇನಾದ್ರು ಕರೆದಿದ್ರೆ ಡೇಟ್ಗೆ ಈಗಲೇ ಹೋಗ್ಬಿಡ್ತಿದ್ದೆ. ಅದೇ ನನಗೂ ನಿನಗೂ ಇರೋ ಡಿಫ್ರೆನ್ಸ್. ಅಲ್ಲ ಕಣೆ, ನಂಗೆ ನಿನ್ನ ಪ್ಲಾನೇ ಅರ್ಥ ಆಗ್ತಾ ಇಲ್ಲ. ರಮಾದೇವಿ ಇರೋ ಪ್ಲೇಸ್ಗೆ ನಾನು ಹೋಗ್ತೀನಿ ಅಂತೀಯ, ಬಾಸ್ ಇರೋ ಆಫೀಸ್ಗೆ ಕೆಲ್ಸಕ್ಕೆ ಹಾಕ್ಸ್ಕೊಂಡಿದ್ಯಾ. ಅವರೇ ಬಂದು ನಾ ಮಾತಾಡ್ಸಿದ್ರು ಮುಖ ತಿರುಗಿಸ್ಕೊಂಡು ಹೋಗ್ತೀಯ. ಡೇಟಿಂಗ್ ಕರೆದ್ರೆ ಇಲ್ಲ ಅಂತೀಯ. ಅಲ್ಲ, ನಿನ್ನ ತಲೆಯಲ್ಲಿ ಅದೇನು ಓಡ್ತಾ ಇದೆ? ಅಭಿಮನ್ಯು ಮುಂಚೆ ಎಷ್ಟು ಜನ ಜೊತೆ ಕಾಫಿ ಡೇಟಿಗೆ ಹೋಗಿದ್ದಾರೆ ಅಂತ ನಿನಗೆ ಗೊತ್ತಾ? ತುಂಬಾ ಜನರ ಜೊತೆ ಹೋಗಿರ್ತಾರೆ, ಅವ್ರು ತುಂಬಾ ಪಾಪ್ಯುಲರ್ ಅಲ್ವಾ? 10 ಜನರಲ್ಲಿ 11 ನಾನಲ್ಲ. ಅವ್ರು ಕರೆದ ತಕ್ಷಣ ಹೋದ್ರೆ ಏನ್ ಬೆಲೆ ಇರುತ್ತೆ? ಲೆಟ್ ಹಿಮ್ ವೇಟ್. ಅವರೇ ನನ್ನ ರಿಕ್ವೆಸ್ಟ್ ಮಾಡಿ ಕರ್ಕೊಂಡು ಹೋಗ್ಬೇಕು. ಅದೇಗೆ ಆಗುತ್ತೆ ಮ್ಯಾಮ್? ಓ, ಮೀಟಿಂಗ್ ಅಲ್ವಾ, ಸಾರಿ, ಬಂದೆ. ನೋ ಮ್ಯಾಮ್,
ಇವತ್ತು ನಾಳೆ ನಿಮ್ಮ ಮೀಟಿಂಗ್ ಎಲ್ಲ ಕ್ಯಾನ್ಸಲ್ ಆಗಿದೆ. ಬೇಕಿದ್ರೆ ನೀವು ಲೀವ್ ತಗೋಬಹುದು. ಓಹ್ ಥ್ಯಾಂಕ್ ಯು. ವೆಲ್ಕಮ್ ಮ್ಯಾಮ್. ಏನೇ ಆಗ್ತಾ ಇದೆ ಇಲ್ಲಿ? Just wait and watch. 3, 2, 1. Tomorrow, 11 a.m., Emerald Cafe. ಅಮ್ಮ ಬೇಗ ಬೇಗ ಗೆಸ್ಟ್ ಬರೋ ಅಷ್ಟರಲ್ಲಿ ಇದನ್ನೆಲ್ಲ ಡೈನಿಂಗ್ ಟೇಬಲ್ ಮೇಲೆ ಜೋಡಿಸ್ಕೊಂಡ್ಬಿಡೋಣ. ಬನ್ನಿ ಧರ್ಮೇಂದ್ರ ಅವರೇ, ನಮಸ್ಕಾರ. ವೆಲ್ಕಮ್. ಇವನ್ ಯಾಕಮ್ಮ ಇಲ್ಲಿ ಬಂದಿದ್ದಾನೆ? ಇವನ್ಗೂ ಈ ಮನೆಗೂ ಏನ್ ಸಂಬಂಧ? ನಾವೇನಾದ್ರೂ ಅವನ ಕೈಗೆ ಸಿಕ್ಕಾಕೊಂಡ್ರೆ ಮುಗೀತು ನಮ್ಮ ಕತೆ. ದಂಪತಿಗಳು ಬೇಜಾರು ಮಾಡ್ಕೋಬೇಡಿ. ನಿಮ್ಮ ಆ್ಯನಿವರ್ಸರಿಗೆ 2 ದಿನ ಮುಂಚಿತವಾಗೇ ಬಂದಿದ್ದೀನಿ. ಇದರಲ್ಲಿ ಬೇಜಾರಾಗುವಂಥದ್ದು ಏನಿದೆ? ನೀವು ಬೇಗ ಬಂದಿರೋದೇ ನಮ್ಗೆ ಖುಷಿ ಅಲ್ವಾ? ವಾಯುಪುತ್ರ ಏರ್ಲೈನ್ಸ್ ಪಾರ್ಟ್ನರ್ ನೀವು ಯಾವಾಗ ಬೇಕಾದರೂ ಬರಬಹುದು. ಇದು ನಿಮ್ಮ ಮನೆ. ಕೂತ್ಕೊಳ್ಳಿ. ಯಾ, ಥ್ಯಾಂಕ್ ಯು. ಜ್ಯೂಸ್ ತಗೊಂಡು ಬನ್ನಿ. ರೀ, ಇದ್ಯಾಕೆ ರೀಲ್ ಬಂದು ಕೂತಿದ್ದೀರಾ? ಅದು ಅಮ್ಮ, ನೀವ್ಯಾಕೆ ಇಲ್ಲಿ ಕೂತಿದ್ದೀರಾ? ಏನಾದರೂ ಸಮಸ್ಯೆನಾ? ಜ್ಯೂಸ್ ತರೋಕ್ಕೆ ಎಷ್ಟು ಹೊತ್ತು? ಅಮ್ಮ ಅವರು ಇದು 4ನೇ ಸಲ ಕೇಳ್ತಾ ಇರೋದು. ನೀವು ನೋಡ್ರಿ ಇಲ್ಲಿ ಕೂತಿದ್ದೀರಲ್ಲ, ತಗೊಂಡು ಕೊಡ್ರಿ. ಒಂದು ಸಹಾಯ ಮಾಡ್ತೀರಾ? ಅದನ್ನ ನೀವೇ ಕೊಟ್ಬಿಡ್ತೀರಾ ನಾನಾ? ಪ್ಲೀಸ್. ಅಲ್ಲ, ಯಾಕೆ? ಅವರು ಹೊಸಬ್ರಲ್ವಾ, ಅದಕ್ಕೆ ನನಗೆ ಅವ್ರ ಮುಂದೆ ಹೋಗೋದಕ್ಕೆ ಭಯ ಆಗ್ತಿದೆ. ಪ್ಲೀಸ್ ಡ್ರೈವರ್. ಹಾಗ ಸರಿ ಬಿಡಿ, ಆಯ್ತು. ರಮಾದೇವಿ ಅವರೇ, ಈ ವರ್ಷದ ಆ್ಯನಿವರ್ಸರಿಗೆ ನಿಮ್ಗೊಂದು ಸ್ಪೆಷಲ್ ಗಿಫ್ಟ್. ಹೌದಾ? ಏನದು? ಇಟ್ ಇಸ್ ಅ ಬಿಗ್ ಸರ್ಪ್ರೈಸ್. ಹಾಯ್ ಅಂಕಲ್. ಹಲೋ, ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಿ. ಹೌ ಆರ್ ಯು ಡೂಯಿಂಗ್? ಚೆನ್ನಾಗಿ. ನನ್ನ 2ನೇ ಮಗ. ಚೆನ್ನಾಗಿ ಗೊತ್ತಲ್ವಾ, ನಮ್ಮ ಪ್ರೇಮ್. ನೋ ಪ್ರೀತಮ್. ಓ ಸಾರಿ, ಪ್ರೀತಮ್. ಅಮ್ಮ, ಇಲ್ಲೇ ಇದ್ರೆ ಯಾರಾದರೂ ಬರ್ತಿರ್ತಾರೆ. ಮೊದಲು ಬೇರೆ ಕಡೆ ಹೋಗೋಣ. ಅಲ್ಲ ಪ್ರೀತಮ್, ಇಷ್ಟು ದೊಡ್ಡ ಮನೇಲಿ ಯಾರಾದರೂ ಕೆಲಸವ್ರ ಹತ್ರ ಜ್ಯೂಸ್ ಕಳ್ಸೋದಲ್ವಾ? ಇಲ್ಲ ಅಂಕಲ್, ನೀವು ನಮ್ಮ ಮನೆ ಇಂಪಾರ್ಟೆಂಟ್ ಗೆಸ್ಟ್ ಅಲ್ವಾ, ಹಾಗಾಗಿ ನಾನೇ ಜ್ಯೂಸ್ ತಂದೆ. ಥ್ಯಾಂಕ್ ಯು. ರಮಾದೇವಿ ಅವರೇ, ನಿಮ್ಮ ಹತ್ರ ಒಂದು 10 ನಿಮಿಷ ಮಾತಾಡಬೇಕಾಗಿತ್ತು. ಎಕ್ಸ್ಕ್ಯೂಸ್ ಮಿ ಹರ್ಷ, ಬನ್ನಿ. ಧರ್ಮೇಂದ್ರ ಏನಾದ್ರೂ ನಮ್ಮನ್ನ ನೋಡಿದ್ರೆ ಸಾಯಿಸೇ ಬಿಡ್ತಾನಮ್ಮ. ಏನ್ ಮಾಡ್ಲಿ ನಾನು? ಅಕ್ಕಂಗೆ ಫೋನ್ ಮಾಡ್ತೀನಿ. ಇವಳು ಯಾಕೆ ನನಗೆ ಕಾಲ್ ಮಾಡ್ತಿದ್ದಾಳೆ? ಫೋನ್ ಎತ್ತಕ್ಕ, ಫೋನ್ ಎತ್ತಕ್ಕ. ಹಲೋ ಹಲೋ ಅಕ್ಕ, ಅಕ್ಕ ನಾವು ಒಂದು ದೊಡ್ಡ ಸಮಸ್ಯೆಯಲ್ಲಿ ಸಿಕ್ಕಾಕೊಂಡಿದ್ದೀವಿ ಕಣೆ. ಅದು ನಿನ್ ಮನೆ ಹತ್ರನೂ ಬಂದಿದ್ವಿ ನಾವು. ಹಲೋ ಅಕ್ಕ. ಅಮ್ಮ, ಅಕ್ಕ ಫೋನ್ ಕಟ್ ಮಾಡ್ಬಿಟ್ಲು. ಇಪ್ಪತ್ತೈದು ವರ್ಷಗಳಿಂದ ಕಂಡಂತ ಕನಸು ಈಗ ಈಡೇರ್ತಾ ಇದೆ. ಐ ಆಮ್ ಸೋ ಹ್ಯಾಪಿ. ಥ್ಯಾಂಕ್ ಯು ಸೋ ಮಚ್. ಮಣಿಹಾರ ಇಲ್ಲಿ
ಅದು ಬೇಡ ಬೇಡ, ನಾಡಿದ್ದು ಆ್ಯನಿವರ್ಸರಿ ಇದೆ. ಸ್ಪೆಷಲ್ ಡೇ ದಿನ ಸ್ಪೆಷಲ್ ಗಿಫ್ಟ್ ತಗೊಳ್ಳೋದು ಒಂಥರ ಖುಷಿ. ಅವತ್ತೇ ತಗೋತೀನಿ. ಅದು ಅದೇನಂದ್ರೆ ಮಣಿಹಾರ ಕಾಣೆಯಾಗಿದೆ. ಗುಡ್ ಜೋಕ್. ಈಗ ಜೋಕ್ ಮಾಡೋ ಸಮಯ ಅಲ್ಲ. ಮಣಿಹಾರ ಇಲ್ಲಿ. ಅದು ನಾನು ಜೋಕ್ ಮಾಡ್ತಾ ಇಲ್ಲ. ಮಣಿಹಾರ ನಿಜವಾಗ್ಲೂ ಕಾಣೆಯಾಗಿದೆ. ಇಪ್ಪತ್ತೈದು ವರ್ಷಗಳಿಂದ ಕನ್ಸು ಕಂಡಿದ್ದು ಮಣಿಹಾರ ಕಾಣೆ ಆಗಿದೆ ಅಂತ ಹೇಳಕ್ಕಲ್ಲ. 12 ವರ್ಷಕ್ಕೆ ಒಂದು ಸಲ ಆ ಮಣಿಹಾರ ಹೊರಗೆ ಬರುತ್ತೆ. ಆ ರಾಜ ರಾಣಿನ ಕೊಂದು ಹಾರ ತರಕ್ಕೆ ನಿನ್ನ ಕೈಲಿ ಆಗಲ್ಲ ಅಂದ್ರೆ ನೀನ್ ಇದ್ರೆ ಎಷ್ಟು ಬಿಟ್ರೆ ಎಷ್ಟು. ನೋಡಿ ರಮಾದೇವಿಯವರೇ, ಮಹಾರಾಜ ಮಹಾರಾಣಿಯವರ ಕೊಲೆಯ ರಕ್ತ ನನ್ನ ಕೈಗೆ ಎಷ್ಟು ಅಂದ್ಕೊಂಡಿದ್ಯೋ ನಿಮ್ಮ ಕೈ ಮೇಲೂ ಅಷ್ಟೇ ಅಂಟಿದೆ. ಯಾಕಂದ್ರೆ ಪ್ಲಾನ್ ಮಾಡಿದ್ದೆಲ್ಲ ನೀವೇ ಅಲ್ವಾ? ಈಗ ಮಣಿಹಾರ ಎಲ್ಲಿದೆ? ಎಲ್ಲ ಪ್ಲಾನ್ ಪ್ರಕಾರನೇ ನಡೀತಾ ಇತ್ತು. ಮಹಾರಾಜ ಮಹಾರಾಣಿಯವರು ಸತ್ರು. ಅದಾದ ನಂತರ ಮಣಿಹಾರ ನನ್ನ ಕೈಗೆ ಸಿಗ್ಬೇಕಾಗಿತ್ತು. ಆದರೆ ಏನಾಯ್ತು ಗೊತ್ತಿಲ್ಲ, ಮಣಿಹಾರ ಕಾಣೆಯಾಗೋಯ್ತು. ನನಗಂತೂ ಆ ನಮ್ಮ ಕೆಲಸದವನು ರಾಮಚಂದ್ರ ಇದ್ದಾನಲ್ಲ, ಅವನ ಮೇಲೇನೆ ಅನುಮಾನ. ಲುಕ್, ನೀನೇನ್ ಮಾಡ್ತೀಯೋ ನನಗೆ ಗೊತ್ತಿಲ್ಲ. ಆ ರಾಮಚಂದ್ರ ಸಾಯ್ಬೇಕು. ಆನಿವರ್ಸರಿ ಒಳಗೆ ಆ ಮಣಿಹಾರ ನನ್ನ ಕೈ ಸೇರ್ಬೇಕು. ರೀ, ಇಲ್ಲೇನ್ರಿ ಮಾಡ್ತಾ ಇದ್ದೀರಾ? ಅದು ಸರಿ ಸರಿ, ಬೇಗ ಬನ್ನಿ. ನೀವು ಮಾಡಿರೋ ಅಡುಗೆ ಡೈನಿಂಗ್ ಟೇಬಲ್ ತುಂಬ ಘಮ್ ಅಂತ ಇದೆ. ಅದನ್ನು ನಮ್ಮ ಅಮ್ಮ ತಿಂದು ಅಮ್ಮವ್ರು ತಿಂದು ನಿಮ್ಮನ್ನ ಕಣ್ತುಂಬ ಹೋಗೋದನ್ನ ನಾನು ನೋಡಬೇಕು. ಬನ್ನಿ. ನಾನು ಬರಲ್ಲ. ಬರಲ್ವಾ? ಯಾಕೆ? ಓ, ಅಮ್ಮವ್ರು ಅದನ್ನ ತಿಂದು ಬೈತಾರೆ ಅಂತನಾ? ರೀ, ಆ ಥರ ಎಲ್ಲ ಏನೂ ಬೈಯಲ್ಲ. ನಾನೇ ಟೇಸ್ಟ್ ಮಾಡಿದ್ದೀನಲ್ಲ, ಸೂಪರ್ ಆಗಿದೆ. ಬನ್ನಿ, ನನ್ನ ಜೊತೆ ಹೇಳ್ತೀನಿ. ನಂಗೊಂದು ಸಹಾಯ ಮಾಡ್ತೀರಾ? ದಯವಿಟ್ಟು ಆ ಅಡುಗೆ ಮಾಡಿದ್ದು ನಾನಲ್ಲ, ಬೇರೆ ಯಾರು ಅಂತ ಹೇಳ್ಬಿಡ್ತೀರಾ? ಸರಿ. ಡೀಪ್ ಡಿಸ್ಕಷನ್ ಮುಗಿಸಿ ಹಸಿವಾಗಿರ್ಬೇಕಲ್ಲ. ಬನ್ನಿ ಕೂತ್ಕೊಳ್ಳಿ. ಇವತ್ತು ನಿಮಗೋಸ್ಕರ ಹಬ್ಬದ ಅಡುಗೆ ಮಾಡಿಸಿದ್ದೀವಿ. ರಮಾದೇವಿಯವ್ರ ಮನೆ ಅಂದಮೇಲೆ ಕೇಳಬೇಕಾ? ಪ್ರತಿದಿನ ಹಬ್ಬದ ಅಡುಗೆನೆ. ಹೌದು, ಅಭಿಯಲ್ಲಿ? ಅಭಿ ಈಗ ತುಂಬ ಬ್ಯುಸಿ. ಒಂದು ಏರ್ಲೈನ್ಸ್ ಕಂಪ್ನಿನ ನಡೆಸೋದು ಅಂದರೆ ತಮಾಷೆ ಅಲ್ವಲ್ಲ. ಇನ್ಫ್ಯಾಕ್ಟ್ ನಾನು ಅವನ್ನ ನೋಡೋದೇ ಅಪರೂಪ ಆಗ್ಬಿಟ್ಟಿದೆ. ಎನಿವೇಸ್, ಐ ಆಮ್ ಪ್ರೌಡ್ ಆಫ್ ಹಿಮ್. ಪ್ರೀತುನೂ ಅಷ್ಟೇ. ವಿ ಆರ್ ವೆರಿ ಪ್ರೌಡ್ ಆಫ್ ಹಿಮ್. ನೀನು ಯಾಕೆ ಈ ಕೆಲಸ ಮಾಡ್ತಾ ಇದೀಯಾ? ಬೇರೆ ಯಾರೂ ಇಲ್ವಾ? ಅಕ್ಕ, ಹೀಗೆ ಹೇಳ್ತಿದ್ದೀನಿ ಅಂತಲ್ಲ ಅಕ್ಕ. ಈಗ ಹೊಸ್ದಾಗಿ ಮನೆ ಕೆಲ್ಸಕ್ಕೆ ಬಂದಿದ್ದಾರಲ್ಲ, ಅವ್ರು ಸರಿಯಾಗಿ ಕೆಲಸನೇ ಮಾಡಲ್ಲ. ನಾನು ನೋಡ್ತಿದ್ದೀನಿ ಅಕ್ಕ, ಬೆಳಗ್ಗೆಯಿಂದ ಮನೇಲೇ ಇಲ್ಲ. ಇಲ್ಲ ಇಲ್ಲ, ಅವರು ವಿಪರೀತ ತಲೆನೋವು ಅಂತ ಹೇಳ್ತಿದ್ರು. ಮೋಸ್ಟ್ಲಿ ಹಾಗಾಗಿ ರೆಸ್ಟ್ ತಗೋತಿದಾರೇನೋ. ಹೌದು, ನೀನೇನು ಮಾಡ್ತಿದ್ಯಾ ಪ್ರೀತಮ್? ಓ, ಈಸ್ ಎ ವೆರಿ ಸಕ್ಸಸ್.
ನೀವು ಊಟ ಮಾಡಿ, ಆಮೇಲೆ ಮಾತಾಡೋಣ. ಹಾಂ ಮಾಡೋಣ. ಧರ್ಮೇಂದ್ರ, ಏಕೆ ಊಟ ಮಾಡಿ? ಅಡುಗೆ ಯಾರು ಮಾಡಿದ್ದು? ಏಕೆ, ಏನಾಯ್ತು? ಯಾಕಂಕಲ್ ಅಡುಗೆ ಚೆನ್ನಾಗಿಲ್ವಾ? ಚೆನ್ನಾಗಿದೆ, ಬಟ್ ಅಡುಗೆ ಮಾಡಿದ್ದು ಯಾರು? ನಾನೇ ಮಾಡಿದ್ದೆ ಅಂಕಲ್. ನೀನಾ? ಹೌದು ಅಂಕಲ್. ಅದು ಅಮ್ಮ ಇಂಪಾರ್ಟೆಂಟ್ ಗೆಸ್ಟ್ ಬರ್ತಾರಂತ ಹೇಳಿದ್ರಾ, ಅದಾದ್ಮೇಲೆ ನೀವೇ ಅಂತ ನನಗೆ ಗೊತ್ತಾಯಿತು. ಹಾಗಾಗಿ ನಿಮಗೋಸ್ಕರ ಸ್ಪೆಷಲಾಗಿ ನಾನೇ ಮಾಡಿದ್ದೀನಿ. ಯಾಕೆ ಧರ್ಮೇಂದ್ರ, ಏನಾಯ್ತು? ಈ ಅಡುಗೆ ರುಚಿ ನೋಡ್ತಾ ಇದ್ರೆ ನಮ್ಮೂರಿನವರೇ ಮಾಡ್ದಾಗಿದೆ, ಅದಕ್ಕೆ ಕೇಳ್ತಾ ಇದ್ದೀನಿ. ಅಷ್ಟೇನಾ? ಅಂಕಲ್ ಅದೇನೂ ಇಲ್ಲ, ಅದು ಆ್ಯಕ್ಚುಲಿ ಅಮ್ಮ ಇಂಪಾರ್ಟೆಂಟ್ ಗೆಸ್ಟ್ ಬರ್ತಾರಂತ ಹೇಳಿದ್ರಲ್ಲ, ಹಾಗಾಗಿ ನಿಮ್ಗೆ ಸರ್ಪ್ರೈಸ್ ಕೊಡಬೇಕು ಅಂತ ಹೇಳಿ ಈ ಯೂಟ್ಯೂಬ್ ನೋಡ್ಕೊಂಡು ನಾನೇ ಈ ನಿಮ್ಮ 3 ಸ್ಟೈಲಲ್ಲಿ ಅಡುಗೆ ಮಾಡಿದೆ. ಏನಾಯ್ತು? ಊಟ ಮಾಡಿ. ಅರೆ ಧರ್ಮೇಂದ್ರ, ಧರ್ಮೇಂದ್ರ, ನಾಚಿಕೆ ಆಗಲ್ವಾ ನಿನಗೆ? ಯಾವಾಗ ನೋಡಿದ್ರು ನನ್ನ ಮರ್ಯಾದೆ ಹಾಳು ಮಾಡೋದೇ ನಿನಗೆ ಕೆಲಸ. ಯೂಟ್ಯೂಬ್ ನೋಡ್ಕೊಂಡು ಅಡುಗೆ ಮಾಡು ಅಂತ ನಿನಗೆ ಯಾರು ಹೇಳಿದ್ರು? ಹೀಗೆ ನೋಡು, ಬಂದು ಗೆಸ್ಟು ಕೋಪ ಮಾಡ್ಕೊಂಡು ಹೋದ್ರು. ನಿನ್ಗೆ ಎಷ್ಟು ಯಾಕಪ್ಪ ಪ್ರೀತು? ಯಾಕೆ ಬಾವ, ಏನಾಯ್ತು? ಧರ್ಮೇಂದ್ರ ಯಾಕೆ ಊಟ ಮಾಡದೆ ಹೋಗಿದ್ದಾರೆ?